ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ನಾವಿವತ್ತು ಒಂದು ಒಳ್ಳೆ ರೆಸಿಪಿ, ಆರೋಗ್ಯಕರವಾದ ರೆಸಿಪಿನ ತಿಳ್ಕೊಳ್ಳೋಣ. ಅದು ಯಾವುದಂದರೆ ಬೆಂಡೆಕಾಯಿ, ಲೇಡಿ ಫಿಂಗರ್. ನಿಮ್ಗೆಲ್ರಿಗೂ ಗೊತ್ತು, ಬೆಂಡೆಕಾಯಿ ಒಂದು ಸಾಮಾನ್ಯ ತರಕಾರಿ ಥರ ಕಾಣಿಸಿದ್ರೂ ಇದರಲ್ಲಿ ತುಂಬ ಆರೋಗ್ಯದ ಗುಟ್ಟು ಇದೆ. ಅದೇನೆಂದರೆ BP ಇರೋರು, ಶುಗರ್ ಇರೋರು ಮತ್ತು ಲೇಡೀಸ್ಗೆ ಮಂಡಿ ನೋವಿರೋರಿಗೆ ಇದು ತುಂಬ ಒಳ್ಳೆಯದು. ಬನ್ನಿ ಈ ಬೆಂಡೆಕಾಯಿ ಫ್ರೈನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಇಷ್ಟು ಐಟಮ್ ತೊಗೊಂಡಿದ್ದೀನಿ. ಬೆಂಡೆಕಾಯಿನ ತೊಳೆದಿಟ್ಕೊಂಡು 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ, 5-6 ಎಸಳು ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಕಾಯಿ ತುರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಕಾಯಿ ತುರಿ. ಇದು ಸಾಂಬಾರು ಪೌಡ್ರು ಅಥವಾ ಚಿಲ್ಲಿ ಪೌಡ್ರ್ ಇದ್ದರೆ ಮನೇಲಿ ಅದು, ಒಣಮೆಣ್ಸಿನ್ಕಾಯಿ ಪೌಡ್ರು 1 ಸ್ಪೂನಷ್ಟು. ನೋಡಿ, ಇದು ತೊಳೆದಿಟ್ಟಿರೋಂಥ ಬೆಂಡೆಕಾಯಿ. ನಾನಿಲ್ಲಿ ಒಂದು 300 ಗ್ರಾಮ್ ಬೆಂಡೆಕಾಯಿ ತೊಗೊಂಡಿದ್ದೀನಿ. ನೋಡಿ, ಈ ಥರ ಬೆಂಡೆಕಾಯಿ ತೊಗೋಬೇಕು, ಎಳೆದು ತೊಗೋಬೇಕು. ಬಲ್ತಿರೋದಾದರೆ ನಾರು ತಿನ್ನುವಾಗೆಲ್ಲ ಸಿಪ್ಪೆ ಸಿದ್ರೆ ಎಲ್ಲ ಸಿಗುತ್ತೆ. ಈ ಥರ ಎಳೆದು ಆರಿಸಿ ನೋಡಿ ತರಬೇಕು. ಹೀಗೆ ತೊಟ್ಟನ್ನು ತುದಿಲಿ ಮುರಿದ್ರೆ ಬೆಂಡೆಕಾಯಿ, ಹೀಗೆ ತೊಟ್ಟು ಬೇಗ ಮುರಿದೋದ್ರೆ ಅದು ಎಳೆದ ಬೆಂಡೆಕಾಯಿ ಅಂತ ಈ ಥರ ಟೆಸ್ಟ್ ಮಾಡಿ ತರಬೇಕು. ಇಲ್ಲಾಂದರೆ ಫುಲ್ಲು ಎಲ್ಲ ದಪ್ಪದು ಅಂತ ತಂದರೆ ಅದು ನಾರಾಗಿ ಸ್ವಲ್ಪ ತಿನ್ನೋಕ್ಕೆ ಮತ್ತು ಅದರಲ್ಲಿ ಪದಾರ್ಥ ಮಾಡೋಕ್ಕೆ ಅಷ್ಟು ಒಳ್ಳೆಯದಾಗಿರೋದಿಲ್ಲ. ನೋಡಿ, ಅದಕ್ಕೆ ಸಿಂಪಲ್ಲಾಗಿ ಒಂದು ಡ್ರೈ ಮಾಡ್ತಿದ್ದೀನಿ, ಡ್ರೈ ಫ್ರೈ ಮಾಡ್ತಿರೋದು. ಅಂದರೆ ಇಲ್ಲಿ ಅದಕ್ಕೆ ಹುಣಸೆಹಣ್ಣು ಮೇಯ್ನು, ಸ್ವಲ್ಪ ಹುಳಿಗೆ ಹುಣಸೆಹಣ್ಣು ಬೇಕು. ಟೊಮೊಟೊನು ಕೂಡ 1 ತೊಗೊಂಡಿದ್ದೀನಿ. ಟೊಮೊಟೊನೇ ಹಾಕ್ತೀವಿ ಏನಾದ್ರು, ಹುಣಸೆಹಣ್ಣು ಹಾಕಲ್ಲ ಅನ್ನೋರು ಟೊಮೊಟೊನೇ 2-3 ತೊಗೋಬೋದು. ನೋಡಿ, ಇಲ್ಲಿ ನಾನು ಒಂದೇ ಸಲ ಇಲ್ಲಿ ಬೆಂಡೆಕಾಯಿ ಎಲ್ಲ ಫುಲ್ಲು ಒಟ್ಟಿಗೆ ಹಚ್ಕೋತಾ ಇದ್ದೀನಿ. ಹೇಗೆ ಅಂದರೆ ಇಲ್ಲಿ ಹಿಂದೆ ಮತ್ತು ಮುಂದೆ ಇರೋಂಥ ಈ ಬೆಂಡೆಕಾಯಿ ತೊಟ್ಟೆಲ್ಲ ಫಸ್ಟು ಕಟ್ ಮಾಡಿಕೊಂಡು ಎಲ್ಲ ಜೋಡಿಸಿಟ್ಕೊಂಡು ಒಟ್ಟಿಗೆ ಒಂದೇ ಸಲ ಹೇಗೆ ಕಟ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಅಯ್ಯೋ, ಯಾರಪ್ಪ ಈ ಬೆಂಡೆಕಾಯಿ ಎಲ್ಲ ಹಚ್ಚಿ ಪಲ್ಯ ಮಾಡೋರು ಅಂತ ಯೋಚನೆ ಮಾಡಿಬಿಡಿ. ನೋಡಿ, ಈ ಥರ ಒಂದು 1/4 kg ಬೆಂಡೆಕಾಯಿನ ಒಟ್ಟಿಗೆ ಇಟ್ಕೊಂಡು ಈ ಥರ ಕೈಯಲ್ಲಿ ಬಿಗಿಯಾಗಿ ಗ್ರಿಪ್ ತಗೊಂಡು ನೀವು ನೋಡಿ, ನಾನು ಈಗ ತೋರಿಸ್ತಾ ಇದ್ದೀನಲ್ಲ, ಹೀಗೆ ಕಟ್ ಮಾಡ್ತಾ ಹೋಗ್ಬೋದು. ಯಾವ ಕಷ್ಟನೂ ಆಗಲ್ಲ ಫ್ರೆಂಡ್ಸ್. 10 ನಿಮಿಷದಲ್ಲಿ ಈ ಬೆಂಡೆಕಾಯಿ ಫ್ರೈ ಆಗೋಗುತ್ತೆ. ಚಪಾತಿಗೆ, ರೊಟ್ಟಿಗೆ ಎಲ್ಲ ಒಳ್ಳೆ, ಮತ್ತು ದೋಸೆಗೆಲ್ಲ ಒಳ್ಳೆಯದಾಗುತ್ತೆ. ನೋಡಿ, 1 ನಿಮಿಷದಲ್ಲಿ ಬೆಂಡೆಕಾಯಿನ ಪಟ ಕಟ್ ಮಾಡ್ಕೋಬೋದು. ಹಿಂದೆ ಮುಂದೆ ಎಲ್ಲ ಸ್ವಲ್ಪ ದಿಂಡೆಲ್ಲ ತಕ್ಕೊಂಡ್ರೆ ಬೇಗ ಹೀಗೆ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ಏಕೆಂದರೆ 10 ನಿಮಿಷದಲ್ಲಿ ಪಟಾಪಟ್ ಅಂತ ಮಾಡ್ಕೊಳ್ಳೋವಂಥ ಗ್ರೇವಿ ಇದು. ನೋಡಿ, ಈಗೆಲ್ಲ ಈರುಳ್ಳಿ 2 ತಗೊಂಡಿದ್ದೆ, ಅದು ಹಚ್ಚಿಟ್ಕೊಟ್ಟೆ. 1 ಟೊಮೊಟೊ ಹಚ್ಚಿಟ್ಕೊಂಡೆ. ಈ ಹುಣಸೆಹಣ್ಣು ನಾನಿವಾಗ ನೀರಲ್ಲಿ ನೆನೆಸ್ಕೊತೀನಿ. ಒಂದು ಬಟ್ಲಿಗೆ ಸ್ವಲ್ಪ ನೀರು ಹಾಕಿ ನೋಡಿ, ಈ ಥರ ಚೂರು ಒಂದು ಅರ್ಧ ಗ್ಲಾಸು, ಟೀ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರಿಗೆ ಈ ಥರ ಹುಣಸೆಹಣ್ಣು ನೆನೆ ಹಾಕ್ಕೊಂಡು ಕಿವುಚ್ಕೋತಾ ಇದ್ದೀನಿ. ಮತ್ತು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ 10 ನಿಮಿಷದಲ್ಲಿ ಈ ಬೆಂಡೆಕಾಯಿ ಫ್ರೈ ರೆಡಿ. ನೋಡಿ, ಇವಾಗ ಹೇಗೆ ಮಾಡೋಣ ಅಂತ ಎಲ್ಲ ಬೇಗ ಹಚ್ಚಿಟ್ಕೊಂಡು ರೆಡಿ ಮಾಡಿಕೊಂಡ್ರೆ, ಮೊದಲು ಒಂದು ಬಾಣಲಿ ಇಟ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೆ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಾ, ಕೊಬ್ಬರಿ ಎಣ್ಣೆ ಆದರೆ ಕೊಬ್ಬರಿ ಎಣ್ಣೆ, ಸನ್ಫ್ಲವರು ನೀವು ಯಾವುದಾದ್ರೂ ಉಪಯೋಗಿಸ್ತೀರಲ್ಲ ಮನೇಲಿ, 3 ಸ್ಪೂನು ಆಯಲ್ ಹಾಕ್ಕೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ ಸಾಕು. ನಾವಿದು ಹುಣಸೆಹಣ್ಣು ಹುಡಿಲಿ ಹುರಿದ್ರೆ ಲೋಳೆ ಎಲ್ಲ ಹೋಗುತ್ತೆ ಮತ್ತು ಒಳ್ಳೆ ಟೇಸ್ಟ್ ಬರುತ್ತೆ ಬೆಂಡೆಕಾಯಿ. ಈ ಕೆಲವರು ಎಣ್ಣೆಲೇ ಹುರಿತಾರೆ, ಸ್ವಲ್ಪ ಎಣ್ಣೆ ಸಾಕು. ನೋಡಿ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡೆ ನಾನು. ಸಾಸಿವೆ ಸ್ವಲ್ಪ ಪಟ ಸಿಡಿದ ಮೇಲೆ ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಈರುಳ್ಳಿನ ಹುರ್ಕೊಂಡ್ರಾಯ್ತು. ಮತ್ತು ಜೊತೆಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡೆ. ಮತ್ತು ಇದೆಲ್ಲ ಸ್ವಲ್ಪ ಫ್ರೈ ಮಾಡಿ, ಇಲ್ಲಿ ಕೆಲವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಉಪಯೋಗಿಸ್ತಾರೆ. ನಾನು ಇದಕ್ಕೆ ಅದ್ಯಾವುದು ಹಾಕಿಲ್ಲ. ಚಟಾಪಟ್ ಅಂತ ಬೇಗ ಬೆಂಡೆಕಾಯಿ ಫ್ರೈ ಮಾಡ್ಕೋಬೇಕು, 1-2 ಚಪಾತಿ ಮಾಡ್ಕೋಬೇಕು ಅಷ್ಟೇ. ಈಗ ಬೇಕಾಗಿರೋದು ಅರ್ಜೆಂಟಿಗೆ ಮಾಡಿರೋದು, ಬ್ಯಾಚುಲರ್ಸು ಬೇಗ ಮಾಡ್ಕೋಬೋದು. ನೋಡಿ, ಈಗ 1 ಟೊಮೊಟೊ ಹಚ್ಚಿಟ್ಟಿದ್ನಲ್ಲ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ.
ಇದಕ್ಕೆ ಮಸಾಲೆ ಕೂಡ ರುಬ್ಬಿ ಹಾಕಿ ಮಾಡ್ತಾರೆ. ನಾನಿಲ್ಲಿ ಫ್ರೈ ಮಾಡೋದ್ರಿಂದ ಯಾವುದೇ ಮಸಾಲೆ ಹಾಕಲ್ಲ. ತುಂಬ ಗ್ರೇವಿ ಏನು ಬೇಕಾಗಿಲ್ಲ. ಡ್ರೈ ಫ್ರೈ ಮಾಡ್ತಿರೋದ್ರಿಂದ ಚಪಾತಿಗಳೇ ಸೂಪರ್ ಕಾಂಬಿನೇಷನ್ ಆಯ್ತದೆ. ಚೂರು ಅರಶಿನ ಹಾಕ್ಕೊಂಡೆ, ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡೆ. ಯಾಕಂದರೆ ಈರುಳ್ಳಿ ಮತ್ತು ಟೊಮೊಟೊ ಬೇಗ ಸ್ಮ್ಯಾಶ್ ಆಯ್ತದೆ, ಬೇಗ ಬೇಯುತ್ತೆ ಅಂತ ಚೂರು ಉಪ್ಪಿನ ಪುಡಿ ಹಾಕ್ಕೊಂಡೆ. ಈಗ ನೋಡಿ ಬೆಂಡೆಕಾಯಿ ಹಚ್ಚಿಟ್ಟಿದ್ನಲ್ಲ ಅದನ್ನು ತಗೊಂಡು ಈಗ ಈ ಫ್ರೈ ಒಳಕ್ಕೆ ಸೇರಿಸಿ ಮತ್ತೆ ತಿರುಗಿಸಿ ಈಗ ಹಸಿಮೆಣ್ಸಿನ್ಕಾಯಿ ಪುಡಿ ತಗೊಂಡಿದ್ನಲ್ಲ ಚಿಲ್ಲಿ ಪೌಡ್ರು ಅದನ್ನು ಹಾಕ್ಕೊಂಡೆ. ನಿಮಗೆ ಈ ಚಿಲ್ಲಿ ಪೌಡ್ರ್ ಇಷ್ಟ ಇಲ್ಲ ಅಂದರೆ ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣ್ಸಿನ್ಕಾಯಿನ ನೀವು ತೆಗ್ದು ಹಾಕೋಬೋದು. ಕೊತ್ತಂಬರಿ ಸೊಪ್ಪನ್ನು ನಾನು ಈಗಲೇ ಹಾಕಿ ಎಲ್ಲ ಜೊತೆಗೆ ಫ್ರೈ ಮಾಡ್ತಾ ಹುರಿತಾ ಬರ್ತಾಯಿದ್ದೀನಿ. ನೋಡಿ ಈಗ ಹುಣಸೆ ಹಣ್ಣಿನ ರಸ ಇತ್ತಲ್ಲ, ಹುಣಸೆ ರಸನ ಕಿವುಚಿ ಆ ರಸನ ಹಾಕಿ ಈಗ ಬೆಂಡೆಕಾಯಿ ಫ್ರೈ ಮಾಡ್ಕೊತಾ ಇರಬೇಕು. ಸ್ವಲ್ಪ ಅಂದರೆ ಅದು ಬಾಣಲೆಗೆಲ್ಲ ಕಚ್ಕೊಳ್ಳೋದಾಗೆ ಸ್ವಲ್ಪ ಲೋಳೆ ಇರುತ್ತಲ್ಲ. ಈಗ ಹುಣಸೆ ರಸ ಹಾಕಿದ್ಮೇಲೆ ಆ ಲೋಳೆ ಅಂಶ ಎಲ್ಲ ಬಿಡ್ತಾ ಬರುತ್ತೆ. ನೋಡಿ ಈಗ ಇದರಲ್ಲಿ ಸ್ವಲ್ಪನೂ ಲೋಳೆ ಅಂಶ ಇಲ್ಲ, ಎಲ್ಲ ಬೆಂದು ಚೆನ್ನಾಗಿ ಹುಡಿ ಪಲ್ಯ ಆಗಿದೆ. ಸೂಪರಾಗಿ ರೆಡಿಯಾಗಿದೆ. ಈಗ ನಮಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಮತ್ತು ಈಗ ಲಾಸ್ಟಲ್ಲಿ ಕಾಯಿ ತುರಿ ಅಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಡ್ರೈ ಪಲ್ಯಕ್ಕೆಲ್ಲ ನಾವು ಮಸಾಲೆ ರುಬ್ಬಿರೋದಿಲ್ಲ ಅಲ್ವಾ. ಈ ಕಾಯಿ ತುರಿನ ಸ್ವಲ್ಪ ಒಂದು ಬಟ್ಲು ಅರ್ಧ ಬಟ್ಲು ನಿಮಗೆ ಎಷ್ಟು ಬೇಕು ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ನೋಡಿ ಹೀಗೆ ಡ್ರೈ ಮಾಡಿಕೊಂಡ್ರೆ ಖಾರನೂ ಕೂಡ ನಿಮ್ಗೆ ಎಷ್ಟು ಬೇಕು ಹಾಕೋಬೋದು. ಹಸಿಮೆಣ್ಸಿನ್ಕಾಯಿ ಬೇಕೋ ಹಾಕೋಬೋದು, ಚಿಲ್ಲಿ ಪೌಡ್ರ್ ಬೇಕೋ ಹಾಕೋಬೋದು. ಇಷ್ಟೇ ಸಿಂಪಲ್ಲು ಬ್ಯಾಚುಲರ್ ಬೆಂಡೆಕಾಯಿ ಪಟಾಪಟ ಅಂತ ರೆಡಿಯಾಗೋಯ್ತು. 10 ನಿಮಿಷದಲ್ಲಿ ಬೆಂಡೆಕಾಯಿ ಪಲ್ಯ ಮಾಡಿಕೊಂಡು ಅರ್ಜೆಂಟಲ್ಲಿ ನಾವು ಚಪಾತಿನೋ ರೊಟ್ಟಿನೋ ಏನೋ ಒಂದು ಮಾಡಿಕೊಂಡು ತಿನ್ಬೋದು. ಒಳ್ಳೆ ಸೂಪರಾಗಿರುತ್ತೆ. ಹೆಂಗಸರುಗಳು ವಾರಕ್ಕೆ 2 ಸಲನಾದರೂ ಬೆಂಡೆಕಾಯಿ ತಿನ್ನಬೇಕು. ಹೌದು, ನಮಗೆ ವಯಸ್ಸಾಯ್ತಾ ಈ ಮಂಡಿಲಿರೋಂಥ ಲೋಳೆ ಅಂಶ ಎಲ್ಲ ನಮಗೆ ಸವಿತಾ ಬರುತ್ತೆ. ಈ ಬೆಂಡೆಕಾಯಿಂದ ನಮಗೆ ಸ್ವಲ್ಪ ಪವರು, ಈ ಲೋಳೆ ಅಂಶನ ತುಂಬಿಕೊಡೋದು ಈ ಬೆಂಡೆಕಾಯಿ ಅಂತೆ. ಅದರಿಂದ ಲೇಡೀಸ್ಗೂ ಒಳ್ಳೆಯದು, BP ಶುಗರ್ ಇರೋರಿಗೂ ಒಳ್ಳೆಯದು. ಹೆಚ್ಚು ನಾರಿನಂಶ ಇರುವಂಥ ಈ ಬೆಂಡೆಕಾಯಿನ ಎಲ್ಲರೂ ತಿನ್ನಿ, ಮಕ್ಳಿಗೂ ತಿನ್ನಿಸಿ, ತುಂಬ ಒಳ್ಳೆಯದು ಅಂತ ಹೇಳ್ತಾ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಶುಭವಾಗಲಿ.